special allowance we demand. ಬ್ಯಾಂಕ್ ನಿವೃತ್ತ ನೌಕರರ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಬ್ಯಾಂಕ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಜಮಾಗೊಂಡು ನೂರಾರು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕುತ್ತಾ ಜಿಲ್ಲಾ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಹಣಕಾಸಿನ ವ್ಯವಹಾರ ಸಚಿವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಬ್ಯಾಂಕ್ ನಿವೃತ್ತ ನೌಕರರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನೋಡಿ, ನಮ್ಮ ಕಳೆದ 30 ವರ್ಷಗಳಿಂದ ನಮ್ಮ ಪೆನ್ಷನ್ ಅಪ್ಡೇಷನ್ ಆಗಿಲ್ಲ. ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲಾ ನೌಕರದಾರಿಗೂ ವೇತನ ಪರಿಷ್ಕರಣೆ ಮಾಡುವಾಗ ರಿಟೈರ್ಮೆಂಟ್ ಅವ್ರದ್ದು ಪರಿಷ್ಕರಣೆ ಆಗ್ತದೆ. ಇಡೀ ದೇಶದಲ್ಲಿ ನಮ್ಮ ಬ್ಯಾಂಕ್ನವ್ರದ್ದು ಒಂದೇ ಪರಿಷ್ಕರಣೆ ಆಗ್ಲಾರ್ದಂತ ಒಂದು ದುಸ್ಥಿತಿ ಬಂದಿದೆ. ಕಳೆದ 30 ವರ್ಷಗಳಿಂದ ಏನು 1995ದಾಗ ಏನು ಫಿಕ್ಸ್ಡ್ ಪೆನ್ಷನ್ ಇತ್ತು, ಇವತ್ತಿನವರೆಗೂ ಅದೇ ಇದೆ. ಒಂದು ನಯಾ ಪೈಸನು ಇನ್ಕ್ರೀಸ್ ಆಗಿಲ್ಲ, ಒಂದು ನಯಾ ಪೈಸನು ಹೆಚ್ಚಿಗೆ ಮಾಡಿಲ್ಲ. ಹಿಂಗಾಗಿ ನಮ್ಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಸರ್ಕಾರದಿಂದ. ಕೇಂದ್ರ ಸರ್ಕಾರನೂ ನಮ್ಗೆ ಅನ್ಯಾಯ ಮಾಡಿದೆ, IBN ಅನ್ಯಾಯ ಮಾಡಿದೆ, ಕೇಂದ್ರ ಎಲ್ಲ ಸರ್ಕಾರದವರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕಳೆದ 30 ವರ್ಷದಿಂದ ಹೋರಾಟ ಮಾಡ್ತಾನೆ ಇದೀವಿ. ಯಾರ ಕಿವಿಗೂ ಬೀಳ್ತಿಲ್ಲ. ಮೂಗಿ ತುಪ್ಪ ವರ್ಷಂಗೆ ಹೇಳ್ತಾರೆ ಮಾಡ್ತೀವಿ ಅಂತಾರೆ. ಏನಾದ್ರು ಒಂದು ಕಾನೂನು ಕಟ್ಟಳೆ ಅದನ್ನ ಹಚ್ಚಿ ಹಾಗೆ ಮುಂದೂಡ್ತಾ ಇದ್ದಾರೆ. ಆದ್ರೆ ನಾವು ಇಡೀ ದೇಶದಲ್ಲಿ 7,40,000 ರಿಟೈರೀಸ್ ಅದೀವಿ. ನಮ್ದು ಪೆನ್ಷನ್ ಫಂಡ್ ಅಂತ, ನಮ್ದು PF ಫಂಡ್ ಅಂತ ಇತ್ತು, ಅದು 4.5 ಲಕ್ಷ ಕೋಟಿ ಅದು ನಾವು ತ್ಯಾಗ ಮಾಡಿ ಸರ್ಕಾರಕ್ಕೆ ಜಮಾ ಮಾಡಿದೀವಿ. ಇವತ್ತಿಗೆ ಆ ದುಡ್ಡಿನ ಮೇಲೆನೆ ನಮ್ಗೆ ಬಡ್ಡಿ ಕೊಟ್ಟಿದ್ರು ನಮ್ಮ ಪೆನ್ಷನ್ ಅಪ್ಡೇಷನ್ ಆಗುವ ಸಾಧ್ಯತೆ ಇತ್ತು. ಆದ್ರೆ ಸರ್ಕಾರ ಕಣ್ಣು ಮುಚ್ಚಲೆ ಆಡ್ತದೆ, ಸ್ಟೆಪ್ ಮೊದಲು ಟ್ರೀಟ್ಮೆಂಟ್ ಮಾಡ್ತಾ ಇದೆ, ನಮ್ಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೆ ನಾವು ಇವತ್ತಿನ ದಿವಸ DC ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಂತೇಳಿ ಈ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ನಾನು ಚನ್ನಪ್ಪ ಜಳಕಿ ಅಂತೇಳಿ ಜಿಲ್ಲಾ ಅಧ್ಯಕ್ಷ, ಅಖಿಲ ಭಾರತ ನಿವೃತ್ತರ ಸಂಘ, ನಾನು ಜಿಲ್ಲಾ ಅಧ್ಯಕ್ಷ ಇದ್ದೀನಿ. ಸಾಹೇಬ್ರು ರಾಜ್ಯ ಸೆಕ್ರೆಟರಿ ಇದ್ದಾರೆ. ನಾನು K. ವಿಶ್ವನಾಥ ನಾಯಕ್ ಅಂತೇಳಿ ನನ್ನ ಹೆಸರು. ನಾನು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ನ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬ್ಯಾಂಕ್ ನಿವೃತ್ತರ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತಿಲ್ಲಿ ನಾವು 7,80,000 ಬ್ಯಾಂಕ್ ನಿವೃತ್ತರ ಪರವಾಗಿ ಈ ಡೆಮಾನ್ಸ್ಟ್ರೇಷನ್ ಅನ್ನು ಹಾಕ್ಕೊಂಡಿದ್ದೀವಿ. ಉದ್ದೇಶ ಏನಂತಂದರೆ, ಕಳೆದ 30 ವರ್ಷದಿಂದ ನಮಗೆ ಪೆನ್ಷನ್ನಲ್ಲಿ ಮೂಲ ಪೆನ್ಷನ್ನಲ್ಲಿ ಒಂದು ನಯಾ ಪೈಸಾ ಕೂಡ ಹೆಚ್ಚಾಗಿಲ್ಲ. ನಮ್ಮ ಪೆನ್ಷನ್ ಒಪ್ಪಂದದ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟು ಮತ್ತು ರಿಸರ್ವ್ ಬ್ಯಾಂಕಿನ ರೀತಿಯಲ್ಲೇ ಬ್ಯಾಂಕ್ ನಿವೃತ್ತರಿಗೆ ಕೂಡ ಪೆನ್ಷನ್ ಪರಿಷ್ಕರಣೆ ಆಗಬೇಕಂತೇಳಿ ಇದೆ. ನಮ್ಮಲ್ಲಿ 4,28,000 ಕೋಟಿ ಪೆನ್ಷನ್ ಫಂಡ್ನಲ್ಲಿ ಹಣ ಇದೆ. ಆದಾಗ್ಯೂ ಕೂಡ ನಮ್ಮ ಸರ್ಕಾರದವರು ಈ ಬ್ಯಾಂಕ್ ನಿವೃತ್ತರ ಪೆನ್ಷನ್ ಅಪ್ಡೇಷನನ್ನು ಅಂದರೆ ಪರಿಷ್ಕರಣೆಯನ್ನು ಇಲ್ಲಿವರೆಗೆ ಮಾಡಿಲ್ಲ. ಇದನ್ನು ಪ್ರತಿಭಟಿಸಿ ಇದು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಂಡಿದ್ದೇವೆ. ಕೆಲವು ಕಡೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ, ಕೆಲವು ಕಡೆಯಲ್ಲಿ ಧರಣಿ ಮುಷ್ಕರ ಮಾಡ್ತಾ ಇದ್ದೇವೆ, ಕೆಲವು ಕಡೆಯಲ್ಲಿ ಮತ ಪ್ರದರ್ಶನ ಮಾಡ್ತಾ ಇದ್ದೀವಿ. ಎಲ್ಲದರ ಉದ್ದೇಶ ಒಂದೇ, ನಮಗೆ ನ್ಯಾಯವಾಗಿ ಸಿಗಬೇಕಾಗಿರುವ ಪೆನ್ಷನ್ ಪರಿಷ್ಕರಣೆ ಆಗಬೇಕು ಅಂತೇಳಿ ಹೇಳಿ ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿಗ ಡೆಮಾನ್ಸ್ಟ್ರೇಷನ್ ಮಾಡಿ ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ DC ಆಫೀಸಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರಿಗೆ ಒಂದು ಮನವಿಯನ್ನು ನಮ್ಮ DC ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಧಾರವಾಡ ಜಿಲ್ಲಾ AIBRF ವತಿಯಿಂದ ಇಲ್ಲಿ ಯೋಜಿಸ್ಕೊಂಡಿದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರು ಬಂದಿದ್ದಾರೆ. ಎಲ್ಲರೂ ಭಾಳ ಒಂದು ಆಕ್ರೋಶದಲ್ಲಿದ್ದಾರೆ, ಯಾಕಂದರೆ ಅವ್ರಿಗೆ ನ್ಯಾಯವಾಗಿ ಸಿಗುವಂಥ ಅಪ್ಡೇಷನ್ ಸಿಕ್ಕಿಲ್ಲ ಅಂತೇಳಿ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಧಾರವಾಡ ಡಿಸ್ಟ್ರಿಕ್ಟ್ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ AIBRF ಕರ್ನಾಟಕ ಹೆಡ್ ಕಮಿಟಿ, ಸೆಂಟ್ರಲ್ ಕಮಿಟಿ ಮೆಂಬರ್ AIBRF. ಇವತ್ತಿನ ದಿವಸ ನಾವು ನಮ್ಮ ಸೆಂಟ್ರಲ್ ಕಮಿಟಿ ಡಿಸಿಷನ್ ಪ್ರಕಾರ ಇಲ್ಲಿ ಧರಣ ಮತ್ತು ಡೆಮಾನ್ಸ್ಟ್ರೇಷನ್ ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ ಹಾಗೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿ ರಿಟೈರ್ ಹೊತ್ತಿಂದ ಎಲ್ಲ ಬ್ಯಾಂಕ್ ರಿಟೈರ್ಸ್, ಆಲ್ ಬ್ಯಾಂಕ್ ರಿಟೈರ್ಸ್, ಇಲ್ಲಿ ಅಬೌಟ್ 900-1,000 ಜನ ಇದ್ದೀವಿ ಹುಬ್ಳಿ ಧಾರವಾಡ ಬ್ಯಾಂಕ್ ರಿಟೈರ್ಸ್, ಆಲ್ ಬ್ಯಾಂಕ್ ಸೇರಿ. ಇವತ್ತಿನ ದಿವಸ ಒಂದು 300-350 ಜನ ಬಂದಿದ್ದಾರೆ. ಈಗ ಒಂದು 200 ಜನ ಇದನ್ನು ಬರ್ತಾ ಇದ್ದಾರೆ, ಯಾಕಂದರೆ ಹುಬ್ಳಿಯಿಂದ ಬರೋರೆಲ್ಲ ಲೇಟ್ ಆಗುತ್ತೆ. ಸೊ ನಮ್ಮ ಡಿಮಾಂಡ್ಸ್ ಎಲ್ಲ ಹೇಳಿದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಪೆನ್ಷನ್ ಅಪ್ಡೇಷನ್ ಆಗ್ತಾ ಇಲ್ಲ. ಟೋಟಲಿ ಈಗ ನೋಡಿ 25 ವರ್ಷದಿಂದ 1995 ನಮ್ಮ ಸೆಟಲ್ಮೆಂಟ್ ಆಗಿದೆ. ಅವತ್ತಿಂದೇನು ಬೇಸಿಕ್ ಪೇ ಇತ್ತು ಅದೇ ಕಂಟಿನ್ಯೂ ಆಗ್ತಿದೆ. ನಮ್ಮ ಪ್ರೆಸಿಡೆಂಟ್ ಹೇಳಿದ್ರು, ನಮ್ಮ ಜನರಲ್ ಸೆಕ್ರೆಟರಿ ನಮಗೆ ಹೇಳಿದ್ದಾರೆ. ಸೊ ಪೆನ್ಷನ್ ಅಪ್ಡೇಷನ್ ಆಗ್ತಾ ಇಲ್ಲ. ನಮ್ಗೆ ಇನ್ನೊಂದು ವಿಷಯ ಏನಂದರೆ, ನಮಗೆ ಹೆಲ್ತ್ ಸ್ಕೀಮ್ ಇದೆ ಬ್ಯಾಂಕ್ ರಿಟೈರ್ಸಿಗೆ ಕೂಡ. ಬ್ಯಾಂಕಿಂಗ್ ವರ್ಕರ್ಸಿಗೆ ಏನಿದೆ, ಬ್ಯಾಂಕ್ ಎಂಪ್ಲಾಯ್ಸಿಗೆ ಏನು ವರ್ಕ್ ಮಾಡ್ತಾರೆ
ಅವರಿಗೆ ಒಂದು ಪ್ರೀಮಿಯಂ ಬೇರೆ, ನಮಗೊಂದು ಪ್ರೀಮಿಯಂ ಬೇರೆ. ಈಗ ಅದು 10 ವರ್ಷದಿಂದ ನಾವು ಫೈಟ್ ಮಾಡಿ ಈಗ ಒಂದೇ ಪ್ರೀಮಿಯಂ ಮಾಡಿದ್ದಾರೆ. ಆದರೆ ಆ ಪ್ರೀಮಿಯಂ ನಾವೇ ಕಟ್ಟಬೇಕು, ರಿಟೈರ್ ಆದವರೇ ಕಟ್ಟಬೇಕು. ರಿಟೈರ್ ಆದವರಿಗೆ ಪೆನ್ಷನ್ನು 15ರಿಂದ 35-40 ಸಾವಿರ ಬಂದರೂ ಕೂಡ ಪ್ರೀಮಿಯಂ 30ರಿಂದ 40-50 ಸಾವಿರವರೆಗೆ ಇದೆ. ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. 7 ಲಕ್ಷ ರಿಟೈರ್ಸ್ ಇದ್ರೂ ಕೂಡ 1.5, 2 ಲಕ್ಷ, 3 ಲಕ್ಷಕ್ಕಿಂತ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮ್ದು ಹೆಲ್ತ್ ಸ್ಕೀಮ್ ಇಲ್ಲದೆ ಇದ್ರೆ ಈಗ ಯಾರ ಹತ್ರ ಫಂಡ್ ಇರೋದಿಲ್ಲ. ರಿಟೈರ್ಡ್ ಆದ್ಮೇಲೆ 10ರಿಂದ 15 ವರ್ಷದವ್ರು ಇದ್ದಾರೆ, ಮಕ್ಕಳ ಮಧ್ಯೆ ಎಜುಕೇಶನ್ ಖರ್ಚು ಮಾಡಿದ್ದಾರೆ. ಈಗ ತುಂಬಾ ಸಂಕಷ್ಟದಲ್ಲಿದ್ದಾರೆ ರಿಟೈರ್ ಆದವರೆಲ್ಲ. ಅದೊಂದು ಬಿಟ್ರೆ ಮೊನ್ನೆ 12ನೇ ಸೆಟಲ್ಮೆಂಟ್ ಅಲ್ಲಿ ಬೈಪಾಟ ಸೆಟಲ್ಮೆಂಟ್ ಎಕ್ಸ್ಗ್ರೇಷಿಯಾ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ನಮಗೆ ಪೆನ್ಷನ್ ಅಪ್ಡೇಷನ್ ಕೊಡ್ಲಿಕ್ಕೆ ಹೇಳಿದ್ರೆ ಎಕ್ಸ್ಗ್ರೇಷಿಯಾ ಅಂತ ಒಂದು ಕೊಟ್ಟಿದ್ದಾರೆ, ಇಂಟೀರಿಯಂ ಬೆನಿಫಿಟ್ ಅಂತೇಳಿ. ಅದು ಯಾರೆಲ್ಲ IBA ಮೆಂಬರ್ ಆಗಿದ್ದಾರೆ ಅವರಿಗೆಲ್ಲ ಕೊಡಬೇಕು. ಪಬ್ಲಿಕ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್ ಕೂಡ ಇದ್ದಾರೆ. ಪ್ರೈವೇಟ್ ಸೆಕ್ಟರ್ 8ರಿಂದ 1 ಬ್ಯಾಂಕ್ ಇದೆ, 2 ಬ್ಯಾಂಕ್ನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಉಳಿದ 7 ಬ್ಯಾಂಕ್ನವರು ಅದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಏನು ಎಕ್ಸ್ಗ್ರೇಷಿಯಾ ಅಂತ ಏನು ಕೊಟ್ಟಿದ್ದಾರೆ ಅದು ಒಂದೇನು 500ರಿಂದ 1-2.5 ಸಾವಿರ ರೂಪಾಯಿ ಬರುತ್ತೆ ಸೀನಿಯರ್ಸ್ಗೆಲ್ಲ, ಅದನ್ನು ಕೂಡ ಕೊಡ್ತಾ ಇಲ್ಲ. ಅದ್ರ ಕೂಡ ನಮ್ದು ಡಿಮಾಂಡ್ ಇದೆ ಇವತ್ತು. ಈಗ ನೋಡಿ, ಇವತ್ತು ಡೆಮಾನ್ಸ್ಟ್ರೇಷನ್, ಧರಣಾ, ಪ್ರೊಸೆಷನ್ ಟು DC ಆಫೀಸು. ನಮ್ಮ ಆಲ್ ಇಂಡಿಯಾ AIB ಡಿಸಿಷನ್ ತಗೊಂಡ ಪ್ರಕಾರ ಈಗ ಇದೆಲ್ಲ ಆಲ್ ಓವರ್ ಡಿಸ್ಟ್ರಿಕ್ಟ್, ಒಂದೊಂದು ಡಿಸ್ಟ್ರಿಕ್ಟಲ್ಲಿ 5 ಸೆಂಟರ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಒಂದೊಂದು ಸ್ಟೇಟಲ್ಲಿ. ಆಮೇಲೆ ಸ್ಟೇಟ್ ಹೆಡ್ ಕ್ವಾರ್ಟರ್ ಆದಮೇಲೆ ಡೆಲ್ಲಿಯಲ್ಲಿ ಆಲ್ ಬ್ಯಾಂಕ್ ರಿಪ್ರೆಸೆಂಟೇಟಿವ್ಸ್ ಅಸೆಂಬಲ್. ದೇರ್ ವಿಲ್ ಸಿಟ್ ಎ ರಿಯಲಿ ಹಂಗರ್ ಸ್ಟ್ರೈಕ್ till we have to achieve these are the issues are concerned. This is the program has been decided by the central committee at all India level, AIBRF and UFBR. UFBR means 6ರಿಂದ 8 ಯೂನಿಯನ್ ಒಟ್ಟಿದ್ದೇವೆ ನಾವು ರಿಟೈರ್ಸ್ ಆದವರು ಎಲ್ಲರೂ ಸೇರಿ. ದಟ್ಸ್ ಎ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ರಿಟೈರ್ಸ್ ಯೂನಿಯನ್ಸ್, UFBR. ಅವರೆಲ್ಲ ಸೇರಿ ನಾವೀಗ ಧರಣ ಮಾಡೋದಲ್ಲದೆ, ಡೆಮಾನ್ಸ್ಟ್ರೇಷನ್ ಮಾಡೋದಲ್ಲದೆ, ಮೆಮೊರಂಡಮ್ ಕೊಡೋದಲ್ಲದೆ, ಮೆಮೊರಂಡಮ್ ಫೈನಾನ್ಸ್ ಮಿನಿಸ್ಟ್ರಿಗೆ DC ಥ್ರೂ ಕಳಿಸ್ತೀವಿ. ಇಲ್ಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು MP ಇದ್ದಾರೆ ಅವ್ರ ಹತ್ರ ಮನೆಗೆ ಹೋಗಿ 20-25 ಜನ ಹೋಗಿ ಬ್ಯಾಂಕ್ ರಿಟೈರ್ಸ್ ಹೋಗಿ ಅವ್ರಿಗೆ ಮೆಮೊರಂಡಮ್ ಕೊಡ್ತೀವಿ. ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ, ಯು ಹ್ಯಾವ್ ಟು ರೇಸ್ ದ ಇಶ್ಯೂ ಇನ್ ದ ಪಾರ್ಲಿಮೆಂಟ್ ಸೊ ದಟ್ ಅಟ್ ಲೀಸ್ಟ್ ಗೌರ್ಮೆಂಟ್ ವಿಲ್ ಅಂಡರ್ಸ್ಟ್ಯಾಂಡ್. ನಿನ್ನೆ ಪಾರ್ಲಿಮೆಂಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ಸ್ಟೇಟ್ ಫೈನಾನ್ಸ್ ಮಿನಿಸ್ಟರು ಈಗ ಸದ್ಯ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಆಲ್ ಓವರ್ ಇಂಡಿಯಾ ಪ್ರೆಸ್ನವರೆಲ್ಲ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವರು ಬಜೆಟ್ ಪ್ರಾವಿಷನ್ ಮಾಡ್ಬೇಕಂತ ಏನಿಲ್ಲ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ನಮ್ಮದೇ ಫಂಡ್ ಇದೆ, 4,50,000 ಹೇಳಿದ್ರು ಈಗ ನಮ್ಮ ಜನರಲ್ ಸೆಕ್ರೆಟರಿ. 7,50,000 ಜನ ನಾವು ರಿಟೈರ್ಸ್ ಇದ್ದೇವೆ, 8 ಲಕ್ಷ ವರ್ಕಿಂಗ್ ಎಂಪ್ಲಾಯ್ಸ್ ಇದ್ದಾರೆ. ಇನ್ನೊಂದು 2 ವರ್ಷ ಹೋದ್ರೆ ನಾವು ಜಾಸ್ತಿ ಆಗ್ತೀವಿ ರಿಟೈರ್ಸು. ಯಾಕಂದರೆ ಈಗ ವರ್ಕಿಂಗ್ ಎಂಪ್ಲಾಯೀಸಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಒಂದು. ಸೆಕೆಂಡ್ ಪ್ರಾಬ್ಲಮ್ ಅಂದರೆ ಅವರಿಗೆ ಬೇರೆ ಪೆನ್ಷನ್ ಇದೆ, ಅವ್ರು ನಮ್ಮೊಟ್ಟಿಗೆ ಬಂದಿಲ್ಲ. ಹಾಗೆ ನಮ್ಮ ಕಾಲ ಮೇಲೆ ನಾವು ನಿಂತು ಈಗ ಅಚೀವ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದರ್ವೈಸು ಏನು UFB ಅಂತ ಏನಿದೆ ವರ್ಕಿಂಗ್ ಎಂಪ್ಲಾಯೀಸ್ ಯೂನಿಯನ್, ಅವರು ಫೈಟ್ ಮಾಡ್ತಿದ್ರು. ಅವ್ರು ಈಗ ಏನು ಮಾಡ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಜಾಸ್ತಿ ಅಂದರೆ ಏನೋ ಪ್ರೈವೇಟೈಸೇಷನ್ ಹೋಗ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ. ಇಲ್ಲಿ ಬಂದಿರೋರು 75ರಿಂದ 80 ವರ್ಷದವ್ರು ಆದರೆ ನಾವು ಈ ಬಿಸಿಲಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್. ನೀವು ಪ್ರೆಸ್ನವ್ರು ಏನಿದ್ದೀರಿ ಪರ್ಟಿಕ್ಯುಲರ್ ಆಗಿ ಹೈಲೈಟ್ ಮಾಡಬೇಕು. ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಹೈಲೈಟ್ ಮಾಡಬೇಕು. ವೈ ಟೇಕಿಂಗ್ ಎ ಡಿಲೇ ಇನ್ ಅಪ್ಡೇಟಿಂಗ್ ಪೆನ್ಷನ್ ಟು ದ ರಿಟೈರ್ಡ್ ಎಂಪ್ಲಾಯ್ಸ್ ಆರ್ ಕನ್ಸರ್ನ್. ನೋಡಿ, ನಮ್ಮಿಂದನೇ ಎಲ್ಲ ಸೆಕ್ಷನ್ಗೂ ಡೆವಲಪ್ ಆಗಿದೆ ಇಂಡಿಯಾದಲ್ಲಿ. ನಾವು 35ರಿಂದ 40 ವರ್ಷ ಸರ್ವಿಸ್ ಮಾಡಿದ್ವಿ ಇಲ್ಲಿದ್ದವರೆಲ್ಲ ಬ್ಯಾಂಕಲ್ಲಿ. ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಬೇಕಾ? ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ ಹತ್ರ ನಾವು ಹೋಗಿಲ್ಲ, ಆದ್ರೆ ಅವರಿಗೆಲ್ಲ ವಿಷಯ ಹೋಗಿದೆ. ಬಟ್ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವರು ಮುಂದೆ ಬರಬೇಕು. ಬೇರೆದವರಿಗೆಲ್ಲ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಪೆನ್ಷನ್ ಆಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ನವ್ರಿಗೆ ಆಗ್ತಾ ಇದೆ. RBIದು ನಮ್ದು ಪೆನ್ಷನ್ ಒಂದೇ. ಹೌದು, 2019 ಪೆನ್ಷನ್ ಅಪ್ಡೇಷನ್ ಆಗ್ತಾ ಬಂದಿದೆ, ನಮಗೆ ಮಾತ್ರ ಮಾಡ್ತಾ ಇಲ್ಲ. ಯಾಕೆ? ಈಗ ಸ್ಟೆಪ್ ಮದರ್ ಅಟಿಟ್ಯೂಡ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ದಟ್ ವಿ ಆರ್ ಕ್ವಶನಿಂಗ್ ಥ್ರೂ ಯು. ಕೈಂಡ್ಲಿ ಹೆಲ್ಪ್ ಅಸ್ ಟು ಮೇಕ್ ಎ ಡಿಟೇಲ್ ಅನಾಲಿಸಿಸ್ ಅಂಡ್ ರೈಟ್. ವಿಲ್ ಸೆಂಡ್ ಆಲ್ಸೋ ಅನದರ್ ಪ್ರೆಸ್ ನೋಟ್ ಆಲ್ಸೋ. ಮಲ್ಲಿಕಾರ್ಜುನ್ ಮದಿನೂರ್, ನಾನು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಧಾರವಾಡ ಡಿಸ್ಟ್ರಿಕ್ಟ್ AIBRF, ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಕಮಿಟಿ, ಸೆಂಟ್ರಲ್ ಕಮಿಟಿ ಆಲ್ ಇಂಡಿಯಾ AIBRF. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಯು. ಈಗ ನಾವು ಈ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದು ಮುಖ್ಯ ಉದ್ದೇಶ ಪೆನ್ಷನ್ ಅಪ್ಡೇಷನ್ ಸಲುವಾಗಿ. ಯಾಕಂದರೆ ಒಬ್ಬ ಕನ್ನಡ ಶಾಲೆ ಮಾಸ್ತರ್ ಆಗಲಿ, ಒಬ್ಬ ಪ್ಯೂನ್ ಸಹಿತ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಒಬ್ಬ ಪ್ಯೂನ್ ಕೂಡ ನಮ್ಗಿಂತ ಹೆಚ್ಚು ಪಗಾರ ಪೆನ್ಷನ್ ತೊಗೊಳತ್ತಾರೆ. ಆದ್ರೆ ನಮಗೆ ಬ್ಯಾಂಕ್ ಯೂನಿಯನ್ಗಳಂತ ಏನಿದಾವಲ್ಲ, ಅವ್ರು ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಮೂಲ ಏನು ಇದು ಇತ್ತು ನಮ್ಮದು ಬೇಸಿಕ್ ಪೆನ್ಷನ್ನು, ಅದ್ರ ಮೇಲೆ ಬರೀ DA ಹಾಕಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮದು ಉದ್ದೇಶನೇ ಅದು, ಪೆನ್ಷನ್ ಅಪ್ಡೇಷನ್ ನಮ್ಮ ಮುಖ್ಯ ಉದ್ದೇಶ. ಈಗ ನಾವು ಧರಣ ಮಾಡ್ತಾ ಇರೋದಾಗಲಿ, DC ಆಫೀಸ್ಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಇದು ನಮ್ಮ ಮುಖ್ಯ ಉದ್ದೇಶನೇ ಇದು. ಅದನ್ನು ದಯಮಾಡಿ ನೀವೆಲ್ಲರೂ ನಮ್ಮ ಇದರಲ್ಲಿ ಹಾಕಿ ನಮಗೊಂದು ಸಹಾಯ ಮಾಡಬೇಕಾಗಿ ವಿನಂತಿ. ನಾನು ಶ್ರೀಶೈಲ್ ಜೊತೆ ಅಂತೇಳಿ ಅಡ್ವೊಕೇಟ್, ಈಗ ಅಡ್ವೊಕೇಟು. ಮೊದಲು ನಾನು ವಿಜಯ ಬ್ಯಾಂಕ್ ಎಂಪ್ಲಾಯಿ ಕೂಡ. ನಮಸ್ಕಾರ ಎಲ್ಲರಿಗೂ.